ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ರಾಷ್ಟ್ರದ ಮಾತೃಭೂಮಿಯ ಪಾಲಿಗೆ ಅತ್ಯಂತ ಹೆಮ್ಮೆಯ ದಿನ. ಏಕೆಂದರೆ ಯಾವ ಶತ್ರು ರಾಷ್ಟ್ರ ಪಾಕಿಸ್ತಾನದ ಸೈನಿಕರು ಕಳ್ಳ ಮಾರ್ಗದ ಮೂಲಕ ಲೈನ್ ಆಫ್ ಕಂಟ್ರೋಲ್ ಗಡಿ ನಿಯಂತ್ರಣ ರೇಖೆಯೊಳಗೆ ನುಗ್ಗಿ ಭಾರತದ ಸ್ವರ್ಗ, ಭಾರತದ ಕಿರೀಟವೆನಿಸಿಕೊಂಡಿರುವ ಕಾಶ್ಮೀರದ ಅತ್ಯಂತ ಬಹುಮುಖ್ಯ ಭಾಗ ಲಡಾಖ್ ವ್ಯಾಪ್ತಿಯ ಕಾರ್ಗಿಲ್ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಹೊಂಚು ಹಾಕಿದ ಪಾಕ್ ಸೈನಿಕರನ್ನು ಹಿಮಚ್ಛಾದಿತ ದುರ್ಗಮ ಬೆಟ್ಟಗಳಲ್ಲಿ ನುಗ್ಗಿ ಹಿಮಾಲಯದ ಎತ್ತರದ ಪ್ರದೇಶಗಳಿಗೆ -48 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ದರೂ ಸಹ ಅಂಥ ದುರ್ಗಮ ದಾರಿಯಲ್ಲಿ ನುಗ್ಗಿ ಶತ್ರು ರಾಷ್ಟ್ರದ ಸೈನಿಕರನ್ನು ಹೊಡೆದೋಡಿಸಿ ಆ ಟೈಗರ್ ಹಿಲ್ನಲ್ಲಿ ತನ್ನ ರಾಷ್ಟ್ರದ ಮಾತೃಭೂಮಿಯ ಧ್ವಜವನ್ನು, ತ್ರಿವರ್ಣ ಧ್ವಜವನ್ನು ನೆಟ್ಟು ಶತ್ರು ರಾಷ್ಟ್ರದ ಸೈನಿಕರನ್ನು ಹೊಡೆದೋಡಿಸಿ ಕಾರ್ಗಿಲ್ಲನ್ನು ಗೆದ್ದು ವಿಜಯ ಸ್ತಂಭವನ್ನು ಊರಿದ ನಮ್ಮೆಲ್ಲರ ಕೆಚ್ಚೆದೆಯ ಯೋಧರಿಗೆ ಗೌರವ ಸಮರ್ಪಣೆ ಮಾಡುವ ಕಾರ್ಗಿಲ್ ವಿಜಯದ ಹೆಮ್ಮೆಯ ದಿನ. ಅಂಥ ಭಾರತೀಯ ಯೋಧರಿಗೆ ಇಂದು ಕಾರ್ಗಿಲ್ ವಿಜಯ ದಿನದ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಭಾರತ ದೇಶ 1999ರಲ್ಲಿ ಪಾಕಿಸ್ತಾನದೊಂದಿಗೆ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸೈನಿಕರನ್ನು ಸ್ಮರಿಸುವ, ಭಾರತೀಯ ಸಶಸ್ತ್ರ ಪಡೆಗಳ ಅಚಲ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅತ್ಯಂತ ಮಹತ್ವದ ದಿನ. ದೇಶದ ಶಿಖರ ಪ್ರಾಯದಂತಿರುವ ಜಮ್ಮು ಕಾಶ್ಮೀರದಲ್ಲಿನ ಕಾರ್ಯತಂತ್ರ ಸ್ಥಳಗಳನ್ನು, ಅಂದರೆ 1972ರಲ್ಲಿ ಎರಡು ರಾಷ್ಟ್ರಗಳ ಮಧ್ಯೆ ಆಗಿರ್ತಕ್ಕಂಥ ಶಿಮ್ಲಾ ಒಪ್ಪಂದವನ್ನು ಮುರಿದು ಆ ಸ್ಥಳವನ್ನು ಆಕ್ರಮಿಸಿಕೊಳ್ಳುವ ಪಾಕ್ ಹುನ್ನಾರವನ್ನು ವಿಫಲಗೊಳಿಸಿ ಒಂದು ಪವಿತ್ರ ವಿಜಯವನ್ನು ಪಡೆದಂಥ ದಿನ. ಒಟ್ಟು 73 ದಿನಗಳ ಕಾಲ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಮೇ 3ರಿಂದ 1999 ಮೇ 3ರಿಂದ 1999 ಜುಲೈ 26ರವರೆಗೆ, ಅಂದರೆ ಒಟ್ಟು 73 ದಿನಗಳ ಕಾಲ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ಅಪಾರ ಪ್ರಮಾಣದ ಕಷ್ಟ ನಷ್ಟ ಉಂಟಾಯಿತು. ಭಾರತದ ಸಶಸ್ತ್ರ ಪಡೆಗಳ 527 ಹೆಮ್ಮೆಯ ಸೈನಿಕರು ರಾಷ್ಟ್ರ ರಕ್ಷಣೆ ಕೈಂಕರ್ಯದಲ್ಲಿ ಹುತಾತ್ಮರಾಗಿದ್ದಾರೆ. ಪಾಕಿಸ್ತಾನದ ಸೈನಿಕರು ಭಾರತದ ಗಡಿಯೊಳಗೆ ನುಸುಳಿ ಕಾರ್ಗಿಲ್ ಪ್ರದೇಶವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಬೇಕೆಂಬ ಹುನ್ನಾರವನ್ನು ವಿಫಲಗೊಳಿಸಿ ಮಾತೃಭೂಮಿಗಾಗಿ ಪ್ರಾಣಾರ್ಪಣೆ ಮಾಡಿದ ಹೆಮ್ಮೆಯ ಸೈನಿಕರನ್ನು ನಾವಿಂದು ಸ್ಮರಿಸಬೇಕಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 11,000 ಅಡಿಗಳಷ್ಟು ಎತ್ತರದಲ್ಲಿರುವ ಲಡಾಖ್ ಪ್ರದೇಶದ ಕಾರ್ಗಿಲ್ ಜಿಲ್ಲೆಯ ದ್ರಾಸ್ದಲ್ಲಿರುವ ಯುದ್ಧಭೂಮಿ ಸ್ಮಾರಕದ ವಿವರಗಳು ರೋಮಾಂಚನಗೊಳಿಸುತ್ತವೆ. ಯುದ್ಧದಲ್ಲಿ ಹುತಾತ್ಮರಾದ ಹೆಮ್ಮೆಯ ಸೈನಿಕರನ್ನು ಬಿಂಬಿಸುವ 527 ನಾಮಫಲಕಗಳು ಇಲ್ಲಿವೆ. ಗುಲಾಬಿ ಬಣ್ಣದ ಮರಳುಗಲ್ಲಿನಲ್ಲಿ ನಿರ್ಮಿಸಲಾದ ಈ ಐತಿಹಾಸಿಕ ಸ್ಮಾರಕಗಳನ್ನು ನೋಡಲು ಎರಡು ಕಂಗಳು ಸಾಲುವುದಿಲ್ಲ. ಆದರೆ ಈ ಕೆಚ್ಚೆದೆಯ ವೀರರು ಪ್ರಥಮ ಬಾರಿಗೆ ಪಾಕಿಸ್ತಾನದ ಆ ಪ್ರದೇಶದ ಮೇಲೆ ಏನು ನಮ್ಮ ಸೈನಿಕರು ಕ್ಯಾಪ್ಟನ್ ಸೌರಭ್ ಕಾಲಿಯಾ ಅವರ ನೇತೃತ್ವದಲ್ಲಿ ಮೇ 15ರಂದು ಅರ್ಜುನ್ ರಾಮ್, ಬನ್ವರ್ಲಾಲ್ ಬಂಗಾರಿಯಾ, ಭಿಕಾರಾಮ್, ಮೂಲ್ರಾಮ್, ನರೇಶ್ ಸಿಂಗ್ರನ್ನು ಪಹರೆಗೆ ಹೋಗಲು ನಿರ್ದೇಶಿಸಿತು. ಆ ರೀತಿಯಾಗಿ ಯುದ್ಧದ ಕಟ್ಟಳೆಯಲ್ಲಿ ಹೋದಂತಹ ಸೈನಿಕರನ್ನು ಪಾಕಿಸ್ತಾನದ ಸೇನೆ ಉಗ್ರರು ತಮ್ಮ ವಶಕ್ಕೆ ತೆಗೆದುಕೊಂಡು ಅವರನ್ನು ಅತ್ಯಂತ ವಿಕೃತವಾಗಿ ನಿರ್ದಯವಾಗಿ ಚಿತ್ರಹಿಂಸೆ ನೀಡಿ ಅವರನ್ನು ಹತ್ಯೆ ಮಾಡಲಾಯಿತು. ಅಂಥ ಪರಮ ಪಾಪಿ ಪಾಕಿಸ್ತಾನದ ಆ ನಂಬಿಕೆಗೆ ಅರ್ಹವಲ್ಲದ ರಾಷ್ಟ್ರದ ವಿರುದ್ಧ ಹೋರಾಡಿ ಗೆದ್ದು ಆ ಟೈಗರ್ ಹಿಲ್ಸ್ ಪಾಯಿಂಟ್ ಹಾಗೂ ಟೋಲೋಲಿಂಗ್ ಪರ್ವತವನ್ನು ದಾಟಿ ಆ ಪವಿತ್ರ ಸ್ಥಳದಲ್ಲಿ ತ್ರಿವರ್ಣ ಧ್ವಜವನ್ನು ನೆಟ್ಟು ವಿಜಯವನ್ನು ಆಚರಿಸಿದ ನಮ್ಮ ಹೆಮ್ಮೆಯ ಸೈನಿಕರು ಆ ದಿನಗಳಂದು 1999
ಮೇ 3ರಂದು ಪ್ರಾರಂಭವಾದ ಕಾರ್ಗಿಲ್ ಯುದ್ಧ ಜುಲೈ 26, 1999ರವರೆಗೆ ಮುಂದುವರಿದು ಸುಮಾರು 73 ದಿನಗಳ ಕಾಲ ಆ ಯುದ್ಧ ಸಂಪೂರ್ಣವಾಗಿ ನಡೆಯುತ್ತೆ. ಆ ಯುದ್ಧದಲ್ಲಿ ನಮ್ಮ ದೇಶದ ಸೈನಿಕರು ಜಯಶಾಲಿಯಾಗಿ ತ್ರಿವರ್ಣ ಧ್ವಜವನ್ನು ನೆಟ್ಟು ಮಾತೃಭೂಮಿಗೆ ತಮ್ಮದೇ ಆದ ವಿಶಿಷ್ಟ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂಥ ಸೈನಿಕರ ತ್ಯಾಗ ಬಲಿದಾನವನ್ನು ನಾವೆಲ್ಲರೂ ಇಂದು ಸ್ಮರಿಸಬೇಕಾಗಿದೆ. 1999 ಮೇ 3ರಂದು ಪ್ರಾರಂಭವಾದ ಯುದ್ಧ ಜುಲೈ 26ಕ್ಕೆ ಕೊನೆಗೊಳ್ಳುತ್ತದೆ. ಪಾಕಿಸ್ತಾನ ಕೊನೆಗೆ ಭಾರತೀಯ ಗುಂಡಿಗೆ ಬಲಿಯಾದ ತನ್ನ ಸೈನಿಕರ ಮೃತದೇಹವನ್ನು ತೆಗೆದುಕೊಂಡು ಹೋಗಲು ಸಹ ಹಿಂಜರಿಯುತ್ತದೆ. ಆದರೆ ಕಾರ್ಗಿಲ್ ಯುದ್ಧದಲ್ಲಿ 527 ಹೆಮ್ಮೆಯ ಪುತ್ರರನ್ನು ಭಾರತ ಕಳೆದುಕೊಂಡಿತು. ಶತ್ರುಗಳನ್ನು ಹುಟ್ಟಡಗಿಸಿ ದಿಟ್ಟತನ ಮೆರೆದು ನಮ್ಮ ರಾಷ್ಟ್ರದ, ನಮ್ಮ ಭಾರತದ ಸ್ವರ್ಗ, ನಮ್ಮ ರಾಷ್ಟ್ರದ ಸ್ವರ್ಗ, ನಮ್ಮ ಮಾತೃಭೂಮಿಯ ಸ್ವರ್ಗದ ಬಹುಭಾಗವನ್ನು ಭಾರತಕ್ಕೆ ಮರಳಿಸಿ ತಮ್ಮ ಪ್ರಾಣಾರ್ಪಣೆಯನ್ನು ಗೈದು ರಾಷ್ಟ್ರ ಸೇವೆಯಲ್ಲಿ ಎಲ್ಲರ ಮನೆ ಹಾಗೂ ಮನಗಳಲ್ಲಿ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದ ನಮ್ಮ ಸೈನಿಕರನ್ನು ಇಂದು ಸ್ಮರಿಸುತ್ತಾ, ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದೆನೋ ದೇವಿಯೇ, ನಿನ್ನ ಪ್ರೇಮದಿ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ ಎಂದು ರಾಷ್ಟ್ರವನ್ನು ಸ್ಮರಿಸುತ್ತಾ, ನಮ್ಮ ಹೆಮ್ಮೆಯ ಸೈನಿಕರನ್ನು ಸ್ಮರಿಸುತ್ತಾ, ಅವರ ಆ ಹೆಮ್ಮೆಯ ಸೈನಿಕರ ತ್ಯಾಗ ಬಲಿದಾನವನ್ನು ದೇಶ ಯಾವತ್ತೂ ಮರೆಯುವುದಿಲ್ಲ. ಅವರಿಗೆ ನನ್ನದೊಂದು ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಮ್ಮ ರಾಷ್ಟ್ರದ ಸೈನ್ಯಕ್ಕೆ ಅತ್ಯಂತ ಗೌರವವನ್ನು ಸಲ್ಲಿಸುತ್ತಾ, ಈ ದಿನದಂದು ಅವರನ್ನೆಲ್ಲ ನಾವು ಸ್ಮರಿಸೋಣ ಅಂತ ಹೇಳುತ್ತಾ, ಜುಲೈ 26 ಕಾರ್ಗಿಲ್ ವಿಜಯ ದಿವಸ, ಆಪರೇಷನ್ ವಿಜಯದ ಮೂಲಕ ಭಾರತಕ್ಕೆ ವಿಜಯ ತಂದುಕೊಟ್ಟ ನಮ್ಮ ಹೆಮ್ಮೆಯ ಸೈನಿಕರಿಗೆ ನನ್ನ ಕೋಟಿ ನಮಸ್ಕಾರಗಳು.